ನಮಸ್ಕಾರ. ನಾನು ಡಾಕ್ಟರ್ ಸಿ ಎನ್ ಪಾಟೀಲ್, HOD ಆ್ಯಂಡ್ ಲೀಡ್ ಕನ್ಸಲ್ಟೆಂಟ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆಂಕಾಲಜಿ, ಆಸ್ಟರ್ ಹಾಸ್ಪಿಟಲ್, ಬೆಂಗಳೂರು. ನಾವು ಈ ದಿನ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಕ್ಯಾನ್ಸರ್ ಅಂದರೆ ಸಾಮಾನ್ಯವಾಗಿ ಜನರಿಗೆ ಕುತೂಹಲ ಇರುತ್ತೆ, ಮತ್ತು ಕ್ಯಾನ್ಸರ್ ಆದವರಿಗೆ ಪ್ರಶ್ನೆ ಕಾಡುತ್ತೆ, ಕ್ಯಾನ್ಸರ್ ಅಂದರೆ ಏನು, ಇದು ನನಗೆ ಏಕೆ ಬಂದಿದೆ, ಈ ರೀತಿಯ ನಾನಾ ರೀತಿಯ ಪ್ರಶ್ನೆಗಳು ಇರುತ್ತೆ. ಈಗ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಸುಲಭವಾದ ವಿಧಾನ ಅಂದರೆ, ನಮ್ಮ ದೇಹದಲ್ಲಿ ಎಲ್ಲರಿಗೂ ಸೆಲ್ಸ್ ಅಂತ ಇರುತ್ತೆ. ಅದು ದಿನನಿತ್ಯ ಅದು ಸೆಲ್ಸ್ ಗ್ರೋ ಆಗ್ತಾ ಇರುತ್ತೆ, ಮತ್ತು ಓಲ್ಡ್ ಆಗ್ತಾ ಇರುತ್ತೆ, ಮತ್ತು ರಿಪೇರ್ ಆಗ್ತಾ ಇರುತ್ತೆ. ಯಾವುದೇ ಸೆಲ್ ಅಡ್ಡದಾರಿ ಹಿಡಿದಾಗ, ಅಂದರೆ ಅದು ಡ್ಯಾಮೇಜ್ ಆದಾಗ ಅದನ್ನು ರಿಪೇರ್ ಮಾಡ್ತಕ್ಕಂತಹ ಶಕ್ತಿ ನಮ್ಮ ದೇಹದಲ್ಲಿರುತ್ತೆ. ಕೆಲವೊಮ್ಮೆ ಕ್ಯಾನ್ಸರ್ಗೆ ಪ್ರೀಡಿಸ್ಪೋಸ್ ಆಗಿರ್ತಕ್ಕಂತಹ ವ್ಯಕ್ತಿ ಅಥವಾ ಕ್ಯಾನ್ಸರ್ಗೆ ಪ್ರೀಡಿಸ್ಪೋಸ್ ಆಗಿರ್ತಕ್ಕಂತಹ ಜೀನ್ ಇರ್ತಕ್ಕಂತಹ ವ್ಯಕ್ತಿಗೆ ಈ ರಿಪೇರ್ ಮೆಕ್ಯಾನಿಸಮ್ ಸರಿಯಾಗಿರೋದಿಲ್ಲ. ಅದು ನಾನಾ ಕಾರಣಗಳಿಂದ ಇರ್ಬೋದು. ಜೆನೆಟಿಕ್ ರೀಸನ್ಸಿಂದ ಇರ್ಬೋದು, ಎನ್ವೈರ್ನಮೆಂಟಲ್ ಕಾಸಸ್ಸಿಂದ ಇರ್ಬೋದು, ಹೆರಿಡಿಟರಿ ಕಾಸಸ್ಸಿಂದ ಇರ್ಬೋದು, ಇಲ್ಲ ವಯಸ್ಸಾದಾಗ ಸೆಲ್ ರಿಪೇರ್ ಆಗೋದನ್ನು ಮರೀತಕ್ಕಂತಹ ವಿಚಾರ ಇರ್ಬೋದು. ಈ ಥರ ಆದಾಗ ಕ್ಯಾನ್ಸರ್ ಸೆಲ್ ನಾರ್ಮಲ್ ಸೆಲ್ ರಿಪೇರ್ ಆಗದೇ ಇದ್ದಾಗ ಅದು ಕ್ಯಾನ್ಸರ್ ಸೆಲ್ ಆಗಿ ಮಾರ್ಪಾಡಾಗಿರುತ್ತೆ. ಸಾಮಾನ್ಯವಾಗಿ ಜನರಲ್ಲಿ ಮಿತ್ತಿರೋದು ಏನಂದರೆ, ನಮ್ಮಲ್ಲಿ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ ಅಂತ. ಯಾರಲ್ಲೂ ಕ್ಯಾನ್ಸರ್ ಸೆಲ್ಸ್ ಇರೋಲ್ಲ, ನಾರ್ಮಲ್ ಸೆಲ್ಸೇ ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತೆ. ಈಗ ಅಬ್ನಾರ್ಮಲ್ ಪ್ರಾಲಿಫರೇಷನ್ ಆಫ್ ದಿ ಟಿಶ್ಯೂ ಅಂತ ಹೇಳ್ತೀವಿ. ಅಂದರೆ ಟಿಶ್ಯೂ ಗ್ರೋ ಆಗ್ತಾನೆ ಹೋಗ್ತಾ ಇದ್ದರೆ, ರಿಪೇರ್ ಆಗದೆ ಡ್ಯಾಮೇಜ್ ಆಗಿರೋ ಸೆಲ್ ಗ್ರೋ ಆಗ್ತಾನೆ ಹೋದರೆ ಅದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತೆ. ಇದು ದೇಹದ ಯಾವುದೇ ಭಾಗದಲ್ಲೂ ಬರಬಹುದು. ಈಗ ಸ್ಮೋಕಿಂಗ್ ಕಾರಣದಿಂದ ಒಸಡಿನಲ್ಲಿ, ಗಂಟಲಿನಲ್ಲಿ, ಶ್ವಾಸಕೋಶದಲ್ಲಿ, ಬ್ಲ್ಯಾಡರ್ನಲ್ಲಿ, ಸ್ಟಮಕ್ನಲ್ಲಿ ಬರ್ತಕ್ಕಂತಹ ಕ್ಯಾನ್ಸರ್ ಸ್ಮೋಕಿಂಗಿಂದ ಕಾರಣ ಆಗ್ತಕ್ಕಂಥದ್ದು. ಅಂದರೆ ಸ್ಮೋಕಿಂಗ್ ನಾರ್ಮಲ್ ಸೆಲ್ನ ರಿಪೇರ್ ಆಗಲಿಕ್ಕೆ ಬಿಡೋದಿಲ್ಲ, ಹಾಗಾಗಿ ಅದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗುವ ಸಾಧ್ಯತೆ ಆಗಿರುತ್ತೆ. ಹಾಗೆಯೇ ಕ್ಯಾನ್ಸರ್ ಸಾಮಾನ್ಯವಾಗಿ ನಾವು ವಯಸ್ಸಾದ ನಂತರ ನೋಡ್ತೇವೆ. ವಯಸ್ಸಾದ ನಂತರ ಕೂಡ ಸೆಲ್ಗೆ ರಿಪೇರ್ ಮಾಡ್ತಕ್ಕಂತಹ ಜ್ಞಾಪಕ ಶಕ್ತಿ ಇಲ್ಲದೇ ಇರತಕ್ಕಂತಹ ಕಾರಣದಿಂದ ಅದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗ್ಬೋದು. ಇದು ಸಂಕ್ಷಿಪ್ತವಾಗಿ ಕ್ಯಾನ್ಸರ್ ಅಂದರೆ ಏನು ಅಂತ. ಇದು ಯಾವ ಭಾಗದಲ್ಲೂ ಕೂಡ ಬರ್ಬೋದಾದ್ರಿಂದ ಅದರ ಲಕ್ಷಣಗಳೇನಿದೆ ಆ ಭಾಗಕ್ಕೆ ಸೀಮಿತವಾಗಿರುತ್ತೆ. ಈಗ ಬಾಯಲ್ಲಿ ಬರ್ತಕ್ಕಂತಹ ಕ್ಯಾನ್ಸರ್ಗೆ ವಾಸಿ ಆಗದೇ ಇರತಕ್ಕಂತಹ ಹುಣ್ಣಾಗಿರ್ಬೋದು, ಗಂಟಲು ನೋವು ಕಮ್ಮಿ ಆಗತಕ್ಕಂಥದ್ದು ಇರ್ಬೋದು, ಇಲ್ಲ ನುಂಗಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಅನ್ನನಾಳದ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಹಾಗೆಯೇ ಬಹಳ ದಿವಸದಿಂದ ಕೆಮ್ಮು ಇದ್ದು ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಕೆಮ್ಮಿನಲ್ಲಿ ಅಥವಾ ಕಫದಲ್ಲಿ ರಕ್ತ ಬೀಳ್ತಕ್ಕಂತಹ ವಿಚಾರವಾಗಿದ್ದಲ್ಲಿ ಅದು ಲಂಗ್ ಕ್ಯಾನ್ಸರ್ನ ಲಕ್ಷಣವಾಗಿರ್ಬೋದು. ಹಾಗೆಯೇ ವೇಟ್ ಲಾಸ್, ಬಾಡಿಯ ತೂಕ ಏನಿದೆ ಅದು ಕ್ಷೀಣವಾಗ್ತಾ ಹೋಗೋದು, ಮತ್ತು ಯಾವುದೇ ಎಕ್ಸ್ಪ್ಲೇನೇಬಲ್ ರೀಸನ್ ಇಲ್ಲದೇ ಇರತಕ್ಕಂತಹ ಕಾರಣದಲ್ಲಿ ಅದು ಕ್ಷೀಣವಾಗಿ ಹೋಗೋದು, ಇದು ಎಲ್ಲ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಹಾಗೆಯೇ ಯಾವುದೇ ಅಲ್ಸರ್ ಅದು ಹೀಲ್ ಆಗದೇ ಇದ್ರಲ್ಲಿ ಬಹಳಷ್ಟು ದಿವಸ ಹಾಗೆಯೇ ಅದು ಉಲ್ಬಣವಾಗ್ತಾ ಇದ್ದರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಹೀಗೆ ಕ್ಯಾನ್ಸರ್ ಅಂದರೆ ಅಬ್ನಾರ್ಮಲ್ ಪ್ರಾಲಿಫರೇಷನ್ ಆಫ್ ಟಿಶ್ಯೂ, ಮತ್ತು ಅದನ್ನು ಕಂಡಿಡ್ತಕ್ಕಂತಹ ವಿಧಾನ ಈ ಲಕ್ಷಣಗಳ ಮೇಲೆ ಅದು ನಿರ್ಧರಿಸಿರುತ್ತೆ. ಹಾಗೆಯೇ ನಮ್ಮ ಆಸ್ಟರ್ ವೈಟ್ ಫೀಲ್ಡಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸರ್ ಚಿಕಿತ್ಸೆಗೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಅಂತ ಏನು ಹೇಳ್ತೇವೆ, ಈ ಭಾಗದ ಬೆಂಗಳೂರಿನ ಈ ಭಾಗದ ಜನತೆಗೆ ಅದು ಲಭ್ಯವಿರಲಿಲ್ಲ. ಅದು ಈಗ ಒಳ್ಳೆಯ ರೀತಿಯಲ್ಲಿ ಒಂದೇ ಸೂರಿನಡಿ ಲಭ್ಯವಿದೆ. ಹಾಗಾಗಿ ಮುಂದಿನ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ.